ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಧನರಾಜ್ ಅವರು ನಿಜವಾಗ್ಲೂ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇವರು ಧನರಾಜ್ ಅವರು ಮಿಡ್ ವೀಕ್ ಎವಿಕ್ಷನ್ ಎಫೆಕ್ಟ್ ಆಗಿದ್ದಾರೆ. ಅದಲ್ಲದೆ ಯಾರ್ಯಾರು ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನೋಡಿರ್ಬೋದು ತುಂಬ ಜನ ಕೇಳ್ತಿದ್ರಿ, ಮೇಡಮ್ ಎಲ್ಲ ಚಾನಲಲ್ಲಿ ಮಿಡ್ ವೀಕ್ ಎವಿಕ್ಷನ್ ಇದೆ, ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತ ಆಗ್ತಿದ್ರು, ನೀವು ಮಾತ್ರ ಯಾಕೆ ನೋ ಮಿಡ್ ವೀಕ್ ಎವಿಕ್ಷನ್ ಇದೆ, ಅದಕ್ಕೆ ರೀಸನ್ ಕೂಡ ಧನರಾಜ್ ಅವರಿಂದ ರದ್ದಾಗಿದೆ ಅಂತೆಲ್ಲ ಹೇಳ್ತಿದ್ದೀರಾ. ಸಂಕ್ರಾಂತಿ ಸ್ಪೆಷಲ್ ಕೂಡ ಇದೆ, ಅದಕ್ಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ ಇಲ್ಲ ಅಂತ ಹೇಳ್ತಿದ್ರಿ. ನೀವೇ ನಿನ್ನೆ ಸಂಚಿಕೆ ನೋಡ್ಬಾ ನಿಮಗೆ ಗೊತ್ತಾಯಿತು ನಾನು ಹೇಳಿದ ಎಷ್ಟು ಅಕ್ಯುರೇಟ್ ಆಗಿತ್ತು ಅಂತ ಹೇಳಿ. ನೋ ಮಿಡ್ ವೀಕ್ ಎವಿಕ್ಷನ್ ಅಂತ ನಾನು ಮೊದಲೇ ಹೇಳಿದ್ದೆ. ನಾನು 3 ಗಂಟೆಗೆ 4 ಗಂಟೆಗೆ ಒಂದು ವಿಡಿಯೋ ಮಾಡಿದ್ದೆ. ನಾನು ಇವರ ಯಾವುದೇ ರೀತಿ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಆಯ್ತು ನೋಡ್ರಿ, ಮಿಡ್ ವೀಕ್ ಎವಿಕ್ಷನ್ ಇರಲ್ಲ ಅಂತ ಹೇಳಿ. ಅಲ್ಲ, ಬಾಟಮ್ 2ನಲ್ಲಿ ಭವ್ಯ ಹಾಗೂ ಗೌತಮ್ ಇವರು ಇರ್ತಾರೆ ಅಂತಲೂ ಕೂಡ ಹೇಳಿದ್ದೆ. ಅರ್ಧದಲ್ಲಿ ಭವ್ಯಗೌಡವ್ರ ಮೇಲೆ ಫ್ರ್ಯಾಂಕ್ ಎಲಿಮಿನೇಷನ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಆಯಿತು. ನನಗೆ 100% ಕನ್ಫರ್ಮ್ ಅಪ್ಡೇಟ್ ಇಂದ 100% ಕನ್ಫರ್ಮ್ ಅಪ್ಡೇಟ್ ಅಂತಲೇ ಹೇಳ್ತೀನಿ. ಇಲ್ಲ ಮೂಲಗಳ ಮಾಹಿತಿ ಪ್ರಕಾರ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಡೌಟ್ ಇದ್ದರೆ ನಾನು ಮೂಲಗಳ ಮಾಹಿತಿ ಪ್ರಕಾರ ಅಂತ ಹೇಳ್ತೀನಿ. ನಾನು ಅಕ್ಯುರೇಟಾಗಿ ಹೇಳಿದೆ. ನಾನು ನಿನ್ನೆ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬಂದು. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರು, ಮೇಡಮ್ ಎಲ್ಲರೂ ಹೋಗ್ತಾರೆ ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ, ನಿಜನಾ ಇದಂತ ಕೇಳ್ತೀರಿ. ನಿನ್ನೆ ನೀವು ನೋಡಿದಾದ್ಮೇಲೆ ಗೊತ್ತಾಯ್ತು ನಾನು ಎಷ್ಟು ಕೇಸ್ ಫುಲ್, ನಾನು ಆ ವಿಡಿಯೋ ಫುಲ್ ನೋಡ್ಕೊಂಬರಿ ಯಾರ್ಯಾರು ನೋಡಿಲ್ಲ. ನಾನು ಎಷ್ಟು ಎಕ್ಸಾಕ್ಟಾಗಿ ಹೇಳಿದ್ದೀನಿ ಅಂತಂದರೆ ರೀಸನ್ ಕೂಡ ಕೊಟ್ಟಿದ್ದೀನಿ, ಯಾಕೆ ಬಿಗ್ ಬಾಸ್ ಮಿಡ್ ವೀಕ್ ಎವಿಕ್ಷನ್ ಕ್ಯಾನ್ಸಲ್ ಮಾಡಿದ್ರು ಅನ್ನೋದು ಕೂಡ ರೀಸನ್ ಕೂಡ ಕೊಟ್ಟಿದ್ದೀನಿ. ಆ ರೀತಿ ಇರುತ್ತೆ ನನ್ನ ಅಪ್ಡೇಟ್ ಬಂದು. ಬಾಟಮ್ 2ನಲ್ಲಿ ಯಾರು ಇರ್ತಾರೆ, ಯಾರ ಮೇಲೆ ಪ್ರ್ಯಾಂಕ್ ಎಲಿಮಿನೇಷನ್ ಆಗುತ್ತೆ ಅಂತಲೇ ಎಕ್ಸಾಕ್ಟಾಗಿ ಹೇಳಿದ್ದೀನಿ. ನಾನು ಕನ್ಫರ್ಮ್ ಅಂದರೆ ಕನ್ಫರ್ಮ್ ಅಂತ ಹೇಳ್ತೀನಿ, ಸ್ವಲ್ಪ ಡೌಟ್ ಇದ್ದರೆ ಮೂಲಗಳ ಮಾಹಿತಿ ಪ್ರಕಾರ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನಷ್ಟು ಅಪ್ಡೇಟ್ಗಾಗಿ ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಾರ ಫಿನಾಲೆ ಅಂತಿದೆ. ಫಿನಾಲೆ ಕ್ಷಣಕ್ಕೆ ಅಪ್ಡೇಟ್ಗಳಿಗೆ ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಟಿಕೆಟ್ ಫಿನಾಲೆ ಕಂಪೇರ್ ಮಾಡಿದರೆ ಈ ವಾರ ಅಂತೂ ಟಾಸ್ಕ್ಗಳು ಅಂತ ಹೈ ವೋಲ್ಟೇಜ್ ಅಂತ ಹೇಳ್ಬೋದು. ಅರ್ಧದಲ್ಲಿ ಬೇರೆ ಇಂಡಿವಿಜುವಲ್ ಟಾಸ್ಕ್. ಈ ಸೀಸನಲ್ಲಿ ಯಾವಾಗಲೂ ಕೊಟ್ಟರು ಇಂಡಿವಿಜುವಲ್, ಎಲ್ಲರೂ ಕಾಯ್ತಿದ್ರು ಇಂಡಿವಿಜುವಲ್ ಟಾಸ್ಕ್ ಕೊಟ್ಟು ತಮ್ಮ ಫ್ಯಾನ್ಸ್, ತಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಡ್ತಾರೋ ಅನ್ನೋದಿತ್ತು. ಆದರೆ ಈ ವಾರ ಈ ಸೀಸನಲ್ಲಿ ಈ ವಾರ ಅನಿಸುತ್ತೆ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿರೋದು. ಇಂಡಿವಿಜುವಲ್ ಟಾಸ್ಕ್ನಲ್ಲಿ ಕೂಡ ಹೈ ವೋಲ್ಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಇಂಡಿವಿಜುವಲ್ ಟಾಸ್ಕಲ್ಲಿ ಒಂದು ಬೇಜಾರು ಅಂತಂತಂದರೆ ಬರೀ 4 ಜನ ಆಡಬೇಕಾಗಿತ್ತು. ಅದು ಒಂಥರ ಬೇಜಾರಾಗಿರೋ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಹನುಮಂತರು ಭವ್ಯಗೌಡರನ್ನ ಸೆಲೆಕ್ಟ್ ಮಾಡ್ತಾರೆ, ಭವ್ಯಗೌಡರು ಇನ್ನೂ 3 ಜನ ಸೆಲೆಕ್ಟ್ ಮಾಡ್ತಾರೆ. ಹಂಗೆ ಆಟ ಗೆದ್ದವರೆಲ್ಲ ನೆಕ್ಸ್ಟ್ ಆಟಕ್ಕೆ 3 ಜನ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರೆ. ಆದರೆ ಈ ಟಾಸ್ಕಲ್ಲಿ ಏನಾಯ್ತು ಅಂತಂದರೆ, ಲಾಸ್ಟ್ ಟಾಸ್ಕ್ನಲ್ಲಿ ಮೋಸ ಆಗಿದ್ದೆಲ್ಲ ನಾನು ಕಳೆದ್ಬಿಡೋದನ್ನ ಹೇಳಿದ್ದೆ. ಈ ಟಾಸ್ಕ್ನಲ್ಲಿ ಧನರಾಜ್ ಅವ್ರು ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಅದಲ್ಲದೆ ಧನರಾಜ್ ಅವರು ಎಷ್ಟು ಇದಂತಂದ್ರೆ, ಹೋಗಲ್ಲಿ ಮಂಜಣ್ಣವ್ರು ಕೇಳ್ತಾರೆ ನೀನು ಕಾಣ್ತಿದ್ದೀನಿ ಅಂತಂದ್ರೆ ಅದು ಗ್ರೇ ಏರಿಯಾ ಅಂತ ಹೇಳ್ತಾರೆ ನಕ್ಕ ಅಂತ. ಬಿಗ್ ಬಾಸ್ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ಬೋದಿತ್ತು, ಆದರೆ ಬಿಗ್ ಬಾಸ್ ಆ ರೀತಿ ಮಾಡಲಿಲ್ಲ. ಯಾಕಂತಂದರೆ ಬಿಗ್ ಬಾಸಿಗೂ TRP ಬೇಕಲ್ವ, ಅದಕ್ಕೋಸ್ಕರ ಗುರುವಾರ ಇಟ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳ್ಬೋದು. ಯಾವ ರೀತಿ ತ್ರಿವಿಕ್ರಮ್, ಭವ್ಯಗೌಡ ಹಾಗೂ ಮೋಕ್ಷದ ಧನರಾಜ್ ಅವರು ಆಡೋಕ್ಮೇಲೆ ಬಿಗ್ ಬಾಸ್ ಯಾವ ರೀತಿ ರೀಮ್ಯಾಚ್ ಆಡಿಸಿದ್ರು, ಇಲ್ಲಿ ರೀಮ್ಯಾಚ್ ಆಡಿಸಿದಲ್ಲಿ ಅಲ್ಲಿ ನಾಲ್ಕು ಬೇರೆ ಕಂಟೆಸ್ಟೆಂಟ್ಗಳು ಧನರಾಜ್ ಅವರು ಸಿಕ್ತಿಲ್ಲ, ಬೇರೆ ಕಂಟೆಸ್ಟೆಂಟ್ಗಳಿಗಾದರೂ ಇನ್ನೊಂದು ಅವಕಾಶ ಸಿಕ್ಕಿತ್ತು. ಆದರೆ ಬಿಗ್ ಬಾಸ್ ಆ ರೀತಿ ಮಾಡಿಲ್ಲ. ಬಿಗ್ ಬಾಸ್ಸಿಗೋಸ್ಕರ TRP ಬೇಕಲ್ವ, ಅದಕ್ಕೋಸ್ಕರ ಗುರುವಾರ ಇಟ್ಕೊಂಡಿರೋ ಅಂತಲೇ ಹೇಳ್ಬೋದು. ಅದನ್ನು ಇವತ್ತು ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಧನರಾಜ್ ಅವ್ರದ್ದು. ಒಂದು ರೀತಿ ಸೋಷಿಯಲ್ ಮೀಡಿಯಾ ಪವರ್ ಅಂತಲೇ ಹೇಳ್ಬೋದು. ಧನರಾಜ್ ಅವ್ರು ಮಾಡಿದ್ದಕ್ಕೆ ಸೋಷಿಯಲ್ ಮೀಡಿಯಾ ಅಂತೂ ಇದ್ರ ಬಗ್ಗೆ ತುಂಬಾ ಪೋಸ್ಟ್ ಆಗಿರ್ಬೋದು, ವೀಡಿಯೋಸ್ಗಳಾದ್ರೂ ತುಂಬಾ ವೈರಲ್ ಮಾಡಿದ್ರು ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಒಂಥರ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾ ಯಾರದಿಂದ ಬಚಾವಾಗ್ಬೋದು, ಸೋಷಿಯಲ್ ಮೀಡಿಯಾದಂತೂ ಬಚಾವಕ್ಕೆ ಸಾಧ್ಯನೇ ಇಲ್ಲ. ಧನರಾಜ್ ಅವರು ಅಷ್ಟು ಅಕ್ಯುರೇಟಾಗಿ ಯಾರಾದರೂ ಮಾಡ್ತಾರೆ, ಗೊತ್ತಿಲ್ಲದೆ ಭವ್ಯಗಳು ಹೋಲ್ಸಲ್ ಬೈ ಮಿಸ್ಟೇಕಾಗಿ ಬಾಸ್ಕೆಟಿಂಗ್ ಮುಟ್ಟಿದ್ರೂ ಹೇಳಲಿಲ್ಲ ಅನ್ನೋ ಕಾರಣಕ್ಕೂ ಸುದೀಪ್ ಅವರು ಕ್ಲಾಸ್ ತೊಗೊತಾರೆ ಭವ್ಯಗೌಡರು, ನ್ಯೂಸ್ ಥರಿಗೆ ಹೇಳ್ಬೇಕಿತ್ತು ಅಂತೇಳಿ. ಅದು ಧನರಾಜ್ ಅವ್ರು ಗೊತ್ತಿದ್ದು ಫುಲ್ ಆಟನೇ ಮಿರರ್ ನೋಡ್ಕೊಂಡು ಆಡಿದ್ದಾರೆ. ಬಿಗ್ ಬಾಸ್ ಜೂಮ್ ಆಗಿ ತೋರಿಸ್ತಾರೆ. ಬಿಗ್ ಬಾಸ್ ಅಲ್ಲಿ ರೀಮ್ಯಾಚ್ ಆಡಿಸ್ಬೋದಿತ್ತು, ಆದರೆ ಆಡಿಸ್ಲಿಲ್ಲ. ಧನರಾಜ್ ಅವ್ರಿಗಂತೂ ಖುಷಿ. ಗೊತ್ತಿದ್ರು ಕೇಳ್ತಾರಲ್ಲ, ಗೌತಮಿ ಅವರೆಲ್ಲ ಕೇಳಿದ್ರು, ಮಿರರ್ ಕಾಣ್ತಿತ್ತು, ಮೇಲಷ್ಟೇ ಕಾಣ್ತಿತ್ತು, ಸ್ವಲ್ಪ ಕಾಣ್ತಿತ್ತು, ಪೂರ್ತಿ ಧನರಾಜ್ ಅವ್ರು ಮಾಡೋದು ತಪ್ಪಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವ್ರ ನಾಮಿನೇಷನ್ ಯಾರ್ಯಾರು ಸೇವ್ ಆಗಿದ್ದಾರೆ ಅಂತಂದರೆ ಮಿಡ್ ವೀಕ್ ಎವಿಕ್ಷನಿಂದ ತ್ರಿವಿಕ್ರಮ್ ಅವ್ರು ಸೇವ್ ಆಗಿದ್ದಾರೆ. ಮಿಡ್ ವೀಕ್ ಎವಿಕ್ಷನಿಂದ ಧನರಾಜ್ ಅವ್ರು ನಾನು ಹೊರಗಡೆ ಹೋಗ್ತೀನಿ ಅಂತ ಎಲ್ಲ ಕಡೆ ಧನರಾಜ್ ಅವ್ರು ಹೋಗ್ತಾರ ಅಂತ ಹೇಳ್ತೀರಾ. ಧನರಾಜ್ ಅವ್ರು ಮಿಡ್ ವೀಕ್ ಎವಿಕ್ಷನಿಂದ ಧನರಾಜ್ ಅವರು ಕೂಡ ಸೇವ್ ಆಗಿದ್ದಾರೆ. ಹೌದು, ಮಿಡ್ ವೀಕ್ ಎವಿಕ್ಷನಿಂದ ಧನರಾಜ್ ಅವರು ಹೋಗ್ತಿಲ್ಲ, ಅವರು ಮನೇಲಿದ್ದಾರೆ. ಮಿಡ್ ವೀಕ್ ಎವಿಕ್ಷನ್ ಮುಗಿಸಿ ಮನೇಲಿದ್ದಾರೆ. ಹಾಗೆ ತುಂಬ ಜನಕ್ಕೆ ಒಂದು ಡೌಟ್ ಇತ್ತು, ರಜತ್ ಅವ್ರು ಹೋಗ್ತಾರೆ, ರಜತ್ ಅವರು ಕೂಡ ಮಿಡ್ ವೀಕ್ ಎವಿಕ್ಷನಿಂದ ಹೋಗ್ತಿಲ್ಲ. ಹಾಗೆ ತುಂಬ ಜನಕ್ಕೆ ಡೌಟ್ ಇದ್ದು ಭವ್ಯಗೌಡರು ಎಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳ್ತೀನಿ. ಭವ್ಯಗೌಡರು ಮಿಡ್ ವೀಕ್ ಎವಿಕ್ಷನಿಂದ ಸೇವ್ ಆಗಿದ್ದಾರೆ. ಹೌದು, ಯಾರಲ್ಲಿ ತುಂಬ ಜನ ಕೇಳ್ತಿದ್ರು, ಮೇಡಮ್ ಭವ್ಯಗೌಡರು ಹೋಗ್ತಾರ ಮನೆಗೆ ಹೇಳಿ ಅಂತ ಕೇಳ್ತಿದ್ರಲ್ಲ. ಭವ್ಯಗೌಡರು ಹೋಗ್ತಿಲ್ಲ. ಮಿಡ್ ವೀಕ್ ಎವಿಕ್ಷನಿಂದ ಭವ್ಯಗೌಡರು ಕೂಡ ಬಚಾವಾಗಿದ್ದಾರೆ. ಹಾಗೆ ಮಿಡ್ ವೀಕ್ ಎವಿಕ್ಷನಲ್ಲಿ ಲಾಸ್ಟ್ ಬಿಗ್ ಬಾಸ್ ಇಟ್ಟು ತ್ರಿಮೂರ್ತಿಗಳು ಇಟ್ಟಿದ್ರು ಅಂತ ಹೇಳ್ಬೋದು. ಬೆಸ್ಟ್ ಫ್ರೆಂಡ್ಸ್ ಇದ್ದಾರಲ್ವ, ತಂಗಿ, ಮೋಕ್ಷಿತ, ಅಣ್ಣ ಮಂಜಣ್ಣ ಹಾಗೂ ಗೆಳತಿ, ಇವ್ರು 3 ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರು 3 ಜನದಲ್ಲಿ ಒಬ್ಬರು ಹೋಗ್ತಾರೆ. ಅದು ತುಂಬಾ ಒಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ಗೌತಮ್
ಗೌತಮಿ ಅವರು ಹೋಗ್ತಾರಾ ಇಲ್ಲ ಮಂಜಣ್ಣ ಅವರು ಹೋಗ್ತಾರಾ ಹಾಗೆ ಇಲ್ಲಾಂದ್ರೆ ಮೋಕ್ಷಿತ ಅವರು ಹೋಗ್ತಾರಾ ಅಂತ ಕಮೆಂಟ್ ಮಾಡಿ. ಮೂಲಗಳ ಮಾಹಿತಿ ಪ್ರಕಾರ ಇರೋದು ಮಂಜಣ್ಣ ಅವ್ರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ. 1 o'clock 2 o'clock ಅಷ್ಟರಿಗೆ ಯಾರು ಹೋಗಿದ್ದಾರೆ ಅಂತ ಕನ್ಫರ್ಮ್ ಅಪ್ಡೇಟ್ ಕೊಡ್ತೀನಿ. ಆದರೆ ಮೂಲಗಳ ಮಾಹಿತಿ ಪ್ರಕಾರ ಮಂಜಣ್ಣ ಅವ್ರು ಹೋಗಿದ್ದಾರೆ ಅಂತ ಮೂಲಗಳ ಮಾಹಿತಿ ಪ್ರಕಾರ ಹೇಳ್ತಿದೆ. ಬಾಟಮ್ 2ನಲ್ಲಿ 3ನಲ್ಲಿ ಇವ್ರು 3 ಜನ ಇರ್ತಾರೆ. ಇವ್ರು 3 ಜನದಲ್ಲಿ ಒಂಥರ ದುಃಖನೇ ಸ್ಟಾರ್ಟ್ ಆಗುತ್ತೆ ಇವ್ರು 3 ಜನಕ್ಕೆ. ಜನ ಕಮೆಂಟ್ ಬಾಕ್ಸ್ ಕೇಳ್ತೀವಿ ಬೊಮ್ಮೇಗೌಡ ಅವ್ರು ಸೇಫ್ ಆಗಿದ್ದಾರೆ ಅಂತ ಹೇಳಿದೆ ನಾನಾಗಲೇ. ಇವ್ರು 3 ಜನದಲ್ಲಿ ಯಾರು ಹೋಗ್ಬೇಕು ಅಂತ ಕಮೆಂಟ್ ಮಾಡಿ. ಅಕ್ಯುರೇಟ್ ಅಪ್ಡೇಟ್ 1 o'clock 2 o'clock ಒಳಗೆ ಕೊಡ್ತೀನಿ ನಿಮಗೆ. ಇವ್ರು 3 ಜನದಲ್ಲಿ ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದನ್ ಚಾನಲ್ ಸಬ್ಸ್ಕ್ರೈಬ್